ಮೈಸೂರು ದಸರಾ ರಾಜ್ಯದ ಹೆಮ್ಮೆಯ ನಾಡಹಬ್ಬ. ತಲೆಮಾರುಗಳಿಂದ ನಡೆದುಕೊಂಡು ಬಂದಿರುವಂತಹ ಅದ್ದೂರಿಯ ಸಂಪ್ರದಾಯ. ಈ ಬಾರಿಯ ದಸರೆಯನ್ನು ಮತ್ತಷ್ಟು ಕಳೆಗಟ್ಟುವ ರೀತಿಯಲ್ಲಿ ಆಚರಿಸುವುದಕ್ಕೆ ರಾಜ್ಯ ಸರ್ಕಾರ ನಿರ್ಧಾರ ಮಾಡಿದೆ. ಇವತ್ತು ವಿಧಾನಸೌಧದಲ್ಲಿ ಸಿಎಂ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ನಡೆದಂತಹ ಉನ್ನತ ಮಟ್ಟದ ಸಭೆಯಲ್ಲಿ ಮೈಸೂರು, ಮಂಡ್ಯ, ಚಾಮರಾಜನಗರ ಜಿಲ್ಲೆಯ ಶಾಸಕರು, ಸಂಸದರು, ವಿಧಾನ ಪರಿಷತ್ ಸದಸ್ಯರು ಹಾಗೂ ಅಧಿಕಾರಿಗಳು ಭಾಗಿಯಾಗಿದ್ದರು. ಈ ವೇಳೆ ನಾಡಹಬ್ಬ ಮೈಸೂರು ದಸರಾವನ್ನು ಈ ವರ್ಷ ಬರಗಾಲ ಇದೆ, ಹೀಗಾಗಿ ಸರಳವಾಗಿ ದಸರಾ ಆಚರಿಸ್ತಾರೆ ಅಂತ ಹೇಳಿದರೆ ಮುಖ್ಯಮಂತ್ರಿಯವರು ನೋ ಅಂದಿದ್ದಾರೆ. ಅದ್ದೂರಿಯಾಗಿ ಆಚರಿಸಬೇಕು ಅನ್ನುವಂತಹ ನಿರ್ಧಾರವನ್ನು ಮಾಡಿದ್ದಾರೆ. ದಸರಾ ಸಭೆಯಲ್ಲಿ ಕೈಗೊಂಡಿರುವಂತಹ ನಿರ್ಣಯಗಳನ್ನು ನಾವು ಗಮನಿಸಬೇಕು. ಅಕ್ಟೋಬರ್ 11ರಂದು ಬೆಳಗ್ಗೆ 11 ಗಂಟೆಗೆ ದಸರಾದ ಉದ್ಘಾಟನೆ ಆಗುತ್ತೆ. ಅದಕ್ಕೆ ಸಂಬಂಧಪಟ್ಟಂತಹ ನಿರ್ಧಾರಗಳನ್ನು ಈಗಾಗಲೇ ಮಾಡಿಕೊಂಡಿದ್ದಾರೆ. ದಸರಾ ಸಭೆಯಲ್ಲಿ ಕೈಗೊಂಡಿರುವಂತಹ ನಿರ್ಧಾರಗಳಿವು. ದಸರಾ ಉದ್ಘಾಟಕರನ್ನು ನೇಮಿಸುವಂತಹ ಅಧಿಕಾರವನ್ನು ಮುಖ್ಯಮಂತ್ರಿಯವರಿಗೆ ಬಿಟ್ಟುಕೊಡಲಾಗಿದೆ. ಆಗಸ್ಟ್ 26 ಬೆಳಗ್ಗೆ 10 ಗಂಟೆಗೆ ಗಜಪೂಜೆಯನ್ನು ನಡೆಸುವುದಕ್ಕೆ ತೀರ್ಮಾನವನ್ನು ಕೈಗೊಳ್ಳಲಾಗಿದೆ. ಇನ್ನು ಅಕ್ಟೋಬರ್ 21ಕ್ಕೆ ವಿಜಯದಶಮಿಯ ದಿವಸದಂದು ಜಂಬೂ ಸವಾರಿಯನ್ನು ನಡೆಸುವಂಥದ್ದಕ್ಕೆ ತೀರ್ಮಾನವನ್ನು ಕೈಗೊಳ್ಳಲಾಗಿದೆ. ಇಲ್ಲಿ ಉದ್ಘಾಟಕರನ್ನು ನೇಮಿಸುವಂಥ ಅಧಿಕಾರವನ್ನು ಮುಖ್ಯಮಂತ್ರಿಯವರಿಗೆ ವಹಿಸಿರುವಂಥದ್ದು. ದಸರಾ ಉದ್ಘಾಟಕರನ್ನು ನೇಮಿಸುವಂಥ ಅಧಿಕಾರ ಆಗಸ್ಟ್ 26 ಬೆಳಗ್ಗೆ 10 ಗಂಟೆಗೆ ಗಜಪೂಜೆಯನ್ನು ನಡೆಸುವುದಕ್ಕೆ ತೀರ್ಮಾನವನ್ನು ಕೈಗೊಳ್ಳಲಾಗಿದೆ. ಹಾಗೂ ಅಕ್ಟೋಬರ್ 21ಕ್ಕೆ ವಿಜಯದಶಮಿಯ ಜಂಬೂ ಸವಾರಿ ನಡೆಯುತ್ತೆ. ಅದೇ ಸಂದರ್ಭದಲ್ಲಿನೇ ಅಕ್ಟೋಬರ್ 21ರ ಮಧ್ಯಾಹ್ನದ ನಂತರ ನಡೆಯುವಂತಹ ಕಾರ್ಯಕ್ರಮ ಇದು. 4:10 ಮೀನ ಲಗ್ನದಲ್ಲಿ ಜಂಬೂ ಸವಾರಿ ಆರಂಭ ಆಗುತ್ತೆ. ಈ ಬಾರಿ 50 ಕೋಟಿ ರೂಪಾಯಿಗಳ ಅನುದಾನಕ್ಕೆ ಬೇಡಿಕೆಯನ್ನು ಇಡಲಾಗಿದೆ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ 10 ಕೋಟಿ ರೂಪಾಯಿಗಳನ್ನು, ಮೈಸೂರು ಅಭಿವೃದ್ಧಿ ಪ್ರಾಧಿಕಾರದಿಂದ 10 ಕೋಟಿ ರೂಪಾಯಿಗಳನ್ನು, ಅರಮನೆ ಮಂಡಳಿಯಿಂದ 5 ಕೋಟಿ ರೂಪಾಯಿಯನ್ನು ವೆಚ್ಚ ಮಾಡೋದಕ್ಕೆ ತೀರ್ಮಾನಿಸಲಾಗಿದೆ. ಪಂಜಿನ ಕವಾಯತು, ಏರ್ ಶೋ, ಡ್ರೋನ್ ಶೋಗಳನ್ನು ನಡೆಸುವಂತಹದ್ದಕ್ಕೂ ಕೂಡ ತೀರ್ಮಾನವನ್ನು ಕೈಗೊಳ್ಳಲಾಗಿದೆ. ದಸರಾ ಮಹೋತ್ಸವದ ಉದ್ಘಾಟನೆಯನ್ನು ಅಕ್ಟೋಬರ್ 11ನೇ ತಾರೀಕು ಬೆಳಿಗ್ಗೆ 11 ಗಂಟೆ 50 ನಿಮಿಷಕ್ಕೆ ದಿನಾಂಕವನ್ನು ನಿಗದಿ ಮಾಡಲಾಗಿದೆ. ಜಂಬೂ ಸವಾರಿ ಪುಷ್ಪಾರ್ಚನೆ ಕೂಡ ಅದೇ ದಿನ 21ನೇ ತಾರೀಕು ಅಕ್ಟೋಬರ್ 1 4 ಗಂಟೆಗೆ 10 ನಿಮಿಷಕ್ಕೆ ಅದನ್ನು ಪರಂಪರೆಯನ್ನು ಉಳಿಸ್ಕೊಂಡು ಮಾಡುವಂಥದ್ದು. ಇನ್ನು ಈ ಬಾರಿಯ ದಸರಾದಲ್ಲಿ ಕರಾವಳಿಯ ಹೆಮ್ಮೆಯ ಕ್ರೀಡೆಯಾಗಿರುವಂತಹ ಕಂಬಳವನ್ನು ತರಬೇಕು, ಕಂಬಳವನ್ನು ನಡೆಸಬೇಕು ಅನ್ನುವಂಥ ವಿಚಾರ ಚರ್ಚೆಗೆ ಬಂದಿದೆ. ಆದರೆ ಸಭೆಯಲ್ಲಿ ಮಾತನಾಡಿರುವಂತಹ ಮೈಸೂರು ಕೊಡಗು ಸಂಸದ ಯದುವೀರ್ ಒಡೆಯರ್ ಅವರು ಕಂಬಳ ಆಚರಣೆಗೆ ವಿರೋಧ ವ್ಯಕ್ತಪಡಿಸಿದ್ದಾರೆ. ಆದರೆ ಸಿಎಂ ಡಿ ಕೆ ಶಿವಕುಮಾರ್ ಕಂಬಳ ಆಯೋಜನೆಯ ಪರವಾಗಿದ್ದಾರೆ ಅಂತ ಹೇಳಲಾಗಿದೆ. ಅಷ್ಟೇ ಅಲ್ಲದೆ ಹಲವು ಶಾಸಕರು ಮತ್ತು ಸಂಸದರು ಈ ಬಾರಿ ಸರಳ ದಸರಾ ಆಚರಣೆಗೆ ಒತ್ತಾಯ ಮಾಡಿದ್ದಾರೆ ಅಂತ ಹೇಳಲಾಗಿದೆ. ಈ ವರ್ಷನೂ ಕೂಡ ದಸರಾದಲ್ಲಿ ಒಂದು ಈ ಕಂಬಳವನ್ನು ತೋರಿಸಬೇಕು. ಕಳೆದ ಬಾರಿಯೇ ನಮ್ಮ ಡಿ ಕೆ ಶಿವಕುಮಾರ್ ಅವರು ಇದನ್ನು ಮಾಡಬೇಕು ಅನ್ನೋ ಒಂದು ಆಶಯವನ್ನು ವ್ಯಕ್ತಪಡಿಸಿದ್ರು. ಆದರೆ ಸಮಯ ನಮಗೆ ಸಾಕಾಗಲಿಲ್ಲ. ಅದಕ್ಕಾಗಿ ಈ ವರ್ಷ ಮಾಡಬೇಕು ಅಂತ ಹೇಳಿದ್ರು. ಈ ವರ್ಷ ನಾವು ಜಾಗವನ್ನೆಲ್ಲ ನೋಡಿ ಬಂದಿದ್ದೀವಿ. ಆನಂತರ ರಿಂಗ್ ರೋಡಲ್ಲಿ ಯಾವ ರೀತಿಯ ತೊಂದರೆ ಇಲ್ಲದೆ ಒಂದು 30 ಎಕರೆ ಜಾಗ ಇದೆ. ತಯಾರಿಗಳು ಏನು ಬೇಕು ಅದನ್ನು ಮಾಡಬೇಕು ಅನ್ನೋ ವಿಚಾರವನ್ನು ಆಯ್ತು ಮುಂದೆ ಹೋಗಿ ಅಂತ ಹೇಳಿದರೆ ಇನ್ನೊಂದು ದಿವಸದಲ್ಲಿ ಇನ್ನಷ್ಟು ಚರ್ಚೆಗಳನ್ನು ಮಾಡಿ ಅದರ ವಿವರವಾಗಿ ಹೇಗೆ ಮಾಡಬೇಕು ಅನ್ನೋ ಯಾವ ರೀತಿಯಲ್ಲಿ ಮಾಡಬೇಕು ಅನ್ನೋ ವಿಚಾರವನ್ನು ತಿಳಿಸ್ತೇನೆ ಅಂತ ಹೇಳಿ